ಪಕ್ಕಡ ಚರ್ಚಿನ ವಿಕಾರ್ ರೆವರೆಂಡ್ ಫಾದರ್ ಪೂಜ್ಯ ಅನಿಲ್ ಪ್ರಕಾಶ್ ಸಿಂಧ್ವಾರ್ ಅವರೇ, ಆದರಣೀಯ ಫಾದರ್ ಎ.ಬಿ. ಸಲ್ದಾನ ಅವರೇ, ಗೌರವಾನ್ವಿತ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಸಹೋದರ ಸಹೋದರಿಯರೇ, ಚಿಕ್ಕ ಮಕ್ಕಳೇ, ಇಂದು ಕೊಕ್ಕಡದ ಈ ಪವಿತ್ರವಾದ ದೇವಾಲಯದಲ್ಲಿ ನಮ್ಮ ಪಾಲಕರಾದ ಸೇಂಟ್ ಜಾನ್ ದ ಬ್ಯಾಪ್ಟಿಸ್ಟ್ ಅವರ ಹಬ್ಬವನ್ನು ಆಚರಿಸಲು ನಾವು ಒಂದಾಗಿ ಸೇರಿದ್ದೇವೆ. ಈ ಸಂತೋಷದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಈ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಪೂಜ್ಯ ಫಾದರ್ ಅನಿಲ್ ಪ್ರಕಾಶ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಹಾಗೂ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಲು ಅವರು ವಿಶೇಷ ಕಾಳಜಿ ವಹಿಸಿ ನನ್ನನ್ನು ಆಹ್ವಾನಿಸಿದರು. ಅವರು ಸ್ವತಃ ಬೆಳ್ತಂಗಡಿ ಬಿಷಪ್ರ ನಿವಾಸಕ್ಕೆ ಆಗಮಿಸಿ ನನಗೆ ಆಹ್ವಾನ ನೀಡಿರುವುದು ಅವರ ಪ್ರೀತಿ ಮತ್ತು ಗೌರವವನ್ನು ತೋರಿಸುತ್ತದೆ. ಈ ದೇವಾಲಯದೊಂದಿಗೆ ನನಗೆ ಅತ್ಯಂತ ವಿಶೇಷವಾದ ಬಾಂಧವ್ಯವಿದೆ. ಏಕೆಂದರೆ ಇದೇ ದೇವಾಲಯದಲ್ಲಿ ನಾನು ದೀಕ್ಷಾ ಸ್ನಾನವನ್ನು ಸ್ವೀಕರಿಸಿದ್ದೇನೆ. 1962 ಆಗಸ್ಟ್ ತಿಂಗಳು 14ನೇ ತಾರೀಕು. ಆಗ ಇಲ್ಲಿ ಧರ್ಮಗುರುಗಳಾಗಿದ್ದು ಕೆ.ಜೆ. ಸಲ್ದಾನ. ಯಾರಿಗೂ ಅವರೇ ಗೊತ್ತಿರಲಿಕ್ಕಿಲ್ಲ, ತುಂಬಾ ವರ್ಷಗಳ ಹಿಂದೆ. ಆದರೆ ನಾನು ಈ ದಿವಸಗಳಲ್ಲಿ ತಿಳಿಸುತ್ತಿದ್ದೇನೆ, ಯಾಕೆ ನಾನು ಕೊಂಕಣಿ ಭಾಷೆ ಮಾತನಾಡಲು ಬರುವುದಿಲ್ಲ. ನಮಗೆ ಗೊತ್ತು, ಭಾಷಾ ಬರವೆಂಬುದು ಪವಿತ್ರಾತ್ಮರ ಒಂದು ಕೇಂದ್ರವಾದ ವರ. ನಾನು ಜ್ಞಾನ ಸ್ನಾನವನ್ನು ಈ ದೇವಾಲಯದಲ್ಲಿ ಪಡೆದುಕೊಂಡರೂ ಕೂಡ ನನ್ನ ದೃಢೀಕರಣ ಅಂದರೆ ಪವಿತ್ರಾತ್ಮರ ಆಗಮನವನ್ನು ನಾನು ಪಡೆದುಕೊಂಡದ್ದು ಇಲ್ಲಿ ಅಲ್ಲ. ಅದು ಸೆಬಾಸ್ಟಿಯನ್ ಚರ್ಚ್ ಕಳಂಚ ಕಾಯಕದಿಂದ. ಆದ್ದರಿಂದ ಪವಿತ್ರಾತ್ಮರು ನನಗೆ ಈ ಕೊಂಕಣಿ ಭಾಷೆಯನ್ನು ಕಲಿಯುವುದಕ್ಕೆ ಅವಕಾಶವೇ ಕೊಡಲಿಲ್ಲ. ನಾನು ಕಲಿತೆಲ್ಲ ಮಲಯಾಳಂ, ಕನ್ನಡ, ತುಳು ಹಿಂಗೆ ಹೋಗುತ್ತದೆ. ಪೂಜ್ಯ ಫಾದರ್ ಎ.ಬಿ. ಸಲ್ದಾನ ಅವರೇ ಇಂದಿನ ಈ ಪವಿತ್ರ ಪೂಜೆಯ ಮುಖ್ಯ ಅರ್ಚಕರಾದ ಪುತ್ತೂರು ದೀನರಿಯ ಡೀನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಬೆಳ್ತಂಗಡಿ ಧರ್ಮ ಕೇಂದ್ರದ ಮೈನಸ್ ಸೆಮಿನರಿ ಪುತ್ತೂರಿನಲ್ಲಿದೆ. ಪುತ್ತೂರು ಸೆಮಿನರಿ ಮತ್ತು ಪುತ್ತೂರು ಪ್ಯಾರಿಸ್ ಧರ್ಮಗುರುಗಳ ನಡುವೆ ಒಂದು ಉತ್ತಮ ಬಾಂಧವೀಯ ಮತ್ತು ಸಹಕಾರವಿದೆ ಎಂದು ನಾನು ಕೇಳಿದ್ದೇನೆ. ಈ ಸುಂದರ ಸಂಬಂಧವು ಮುಂದೆಯೂ ಇನ್ನಷ್ಟು ಬಲಗೊಂಡು ಪರಸ್ಪರ ಸಹಕಾರ, ಪ್ರೀತಿ ಮತ್ತು ಸ್ನೇಹದ ಮೂಲಕ ಬೆಳೆಯಲಿ ಎಂಬುದು ನನ್ನ ಹೃತ್ಪೂರ್ವಕವಾದ ಆಶಯವಾಗಿದೆ. ಇದಲ್ಲದೆ ಈ ಚರ್ಚಿನ ನವೀಕರಣ ಕಾರ್ಯಗಳು ನಡೆಯುತ್ತಿದ್ದ ಸಂದರ್ಭದಲ್ಲಿ ಅಂದಿನ ವಿಕಾರ್ ಫಾದರ್ ರೊನಾಲ್ಡ್ ಲೋಬ್ ನನ್ನನ್ನು ಚಿಕ್ಕ ಸಹಾಯಕ್ಕಾಗಿ ಸಂಪರ್ಕಿಸಿದರು. ನಿಮಗೆ ಗೊತ್ತಿರುವ ಹಾಗೆ ನಾನು ಕ್ಲರೀಷಿಯನ್ ಸಭೆಯ ಒಂದು ವ್ಯಕ್ತಿ. ಕ್ಲರೀಷಿಯನ್ ಆ ಕಾಲದಲ್ಲಿ ಕ್ಲರೀಷಿಯನ್ ಸಭೆಯ ವತಿಯಿಂದ ಒಂದು ಸಣ್ಣ ಕಾಣಿಕೆಯನ್ನು ಈ ಚರ್ಚಿನ ನಿರ್ವಹಣೆಗಾಗಿ ನೀಡಲಾಗಿದೆ. ಆ ಕಾಣಿಕೆಯ ವಿವರವನ್ನು ಇಂದಿಗೂ
ಚರ್ಚಿನ ಮುಂಭಾಗದಲ್ಲಿ ಇರುವ ಈ ಫಲಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ಈ ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಗುರುಗಳು, ಧರ್ಮ ಸಹೋದರಿಯರು ಮತ್ತು ವಿಶ್ವಾಸಗಳನ್ನೆಲ್ಲ ನಾನು ವಿಶೇಷವಾಗಿ ಸ್ಮರಿಸುತ್ತೇನೆ. ಈ ಪವಿತ್ರ ಬಲಿಪೂಜೆಯ ಸಂದರ್ಭದಲ್ಲಿ ನಾನು ಕೊಕ್ಕಡ ಪ್ಯಾರಿಶ್ನ ಎಲ್ಲ ಪ್ಯಾರಿಶ್ ಜನರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಉದ್ದೇಶಗಳಿಗಾಗಿ ನಾನು ಕರ್ತನಲ್ಲಿ ಬೇಡುತ್ತಾ ಇದ್ದೇನೆ. ಈ ಚರ್ಚ್ ನನ್ನನ್ನು ಮಾತ್ರವಲ್ಲ, ಹಲವರನ್ನು ದೇವರ ಮಕ್ಕಳನ್ನಾಗಿ ಮಾಡಿ. ನಾವು ಹೇಳುವುದು ಪ್ಯಾರಿಶ್ ಚರ್ಚ್, ನಮ್ಮ ಮಲಯಾಳ ಭಾಷೆಯಲ್ಲಿ ನಾವು ಹೇಳ್ತೇವೆ ಇಡವಗ. ಇಡವಗ ಎಂದರೆ ಇಡಂ ಕೊಡುക്കുന്ന സ്ഥലം. എല്ലാവർക്കും ഇടം കൊടുക്കുന്ന സ്ഥലം ഇടവക ಪ್ಯಾರಿಶ್. ಎಲ್ಲರಿಗೂ ಕೂಡ ನಾವು ಸ್ಥಳವನ್ನು ಒದಗಿಸಿಕೊಡುವುದು. ಈ ಕೊಕ್ಕಡ ಚರ್ಚಿನಲ್ಲಿ ನಾವು ನೋಡಿದರೆ ನೀವು ಹಲವರಿಗೆ ಸ್ಥಳವನ್ನು ಒದಗಿಸಿಕೊಟ್ಟಿದ್ದೀರಿ. ಆ ಕಾಲದಲ್ಲಿ 1960ರಲ್ಲಿ ಕೇರಳದಿಂದ ಇಲ್ಲಿ ಬಂದು ನೆಲೆಸಿದ ಎಲ್ಲರಿಗೂ ಕೂಡ ಇದೇ ನಮ್ಮ ಚರ್ಚ್ ಆಗಿತ್ತು. ಇದೇ ರೀತಿಯಲ್ಲಿ ಇಲ್ಲಿ ಮಾತ್ರವಲ್ಲ, ಎಲ್ಲಾ ಕಡೆಗಳಲ್ಲಿ ನಮಗೆ ಗೊತ್ತು, ಕಡಬ, ಉಜಿರೆ, ಬೆಳ್ತಂಗಡಿ, ಈ ಸ್ಥಳಗಳಲ್ಲೆಲ್ಲ ಇದ್ದದ್ದು ಆ ಕಾಲದಲ್ಲಿ ಮಂಗಳೂರು ಧರ್ಮ ಕೇಂದ್ರದ ಚರ್ಚುಗಳು. ನಮ್ಮ ಸಹೋದರರು ಕೇರಳದಿಂದ ಇಲ್ಲಿ ಬಂದಾಗ ಅವರೆಲ್ಲರೂ ಕೂಡ ಹೋಗಿದ್ದದ್ದು ಈ ಚರ್ಚುಗಳಿಗೆ. ಹಾಗಾಗಿ ನಿಮ್ಮ ಈ ಇಡಗಳಿಗೆ, ಈ ಇಡಮಗ, ಇಡಂ ಕೊಡುക്കുന്ന ಸ್ಥಳ, ನಿಮ್ಮ ಈ ಪ್ಯಾರಿಶ್ಗಳೆಲ್ಲವೂ ಕೂಡ ನಮ್ಮ ಜನರಿಗೆ ತುಂಬಾ ಸೌಕರ್ಯವನ್ನು ಮಾಡಿಕೊಟ್ಟಿರುವಂತಹ ಸ್ಥಳ. ಅದಕ್ಕಾಗಿ ನಿಮಗೆ ಎಲ್ಲರಿಗೂ ಕೂಡ ನಾನು ಬೆಟ್ಟಗಡಿ ಧರ್ಮ ಕೇಂದ್ರದ ಬಿಷಪ್ ಎಂಬ ಮಟ್ಟಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಪ್ರಿಯರೇ, ಈ ವರ್ಷದ ಹಬ್ಬದ ವಿಷಯವು ಅತ್ಯಂತ ಅರ್ಥಪೂರ್ಣವಾಗಿದೆ. ಸಂತ ಯೋಹಾನ್ ಬಾಪ್ಟಿಸ್ಟ್ ಕುಟುಂಬಗಳನ್ನು ವಿಶ್ವಾಸ ಮತ್ತು ಐಕ್ಯತೆಗೆ ಕರೆಯುವ ಧ್ವನಿ ಎಂಬುದೇ ಇಂದಿನ ಜಗತ್ತಿನಲ್ಲಿ ಕುಟುಂಬಗಳು ಅನೇಕ ಸವಾಲುಗಳನ್ನು ಎದುರಿಸುತ್ತಾ ಇವೆ. ಆರ್ಥಿಕ ಒತ್ತಡ, ಉದ್ಯೋಗದ ಕಾರಣದಿಂದ ದೂರವಾಸ, ತಂತ್ರಜ್ಞಾನ, ಅದರ ಅತಿಯಾದ ಬಳಕೆ, ಪರಸ್ಪರ ಸಂವಾದದ ಕೊರತೆ ಹಾಗೂ ಆಧ್ಯಾತ್ಮಿಕ ಜೀವನದ ನಿರ್ಲಕ್ಷ್ಯತೆ ಇವೆಲ್ಲರೂ ಕೂಡ ನಮ್ಮ ಕುಟುಂಬಗಳ ಐಕ್ಯತೆಯನ್ನು ದುರ್ಬಲಗೊಳಿಸುತ್ತವೆ. ಇಂತಹ ಸಂದರ್ಭದಲ್ಲಿ ಸಂತ ಯೋಹಾನ್ ಬಾಪ್ಟಿಸ್ಟರ ಜೀವನ ಮತ್ತು ಸಂದೇಶ ನಮಗೆ ಮಾರ್ಗದರ್ಶನ ನೀಡುತ್ತವೆ. ಮೊದಲನೇದಾಗಿ ಜಾನ್ ದ ಬಾಪ್ಟಿಸ್ಟ್ ದೇವರಿಂದ ಕರೆಯಲ್ಪಟ್ಟ ವ್ಯಕ್ತಿ. ನಾವು ಇವತ್ತು ಮೊದಲ ವಾಚನದಲ್ಲಿ ಪ್ರವಾದಿ ಯೆಶಾಯ ಚಾಪ್ಟರ್ 49 verse 1 to 6, 49ರ ಅಧ್ಯಾಯದ 1ರಿಂದ 6ರವರೆಗಿರುವ ವಚನವನ್ನು ಓದಿ ಕೇಳಿದ್ದೇವೆ. ನನ್ನನ್ನು ತಾಯಿಯ ಗರ್ಭದಲ್ಲಿಯೇ ಹೆಸರಿಟ್ಟು ಕರೆಯಲಾಯಿತು ಎಂಬುದಾಗಿ ನಾವು ಅಲ್ಲಿ ಓದಿದ್ದೇವೆ. ಈ ವಾಕ್ಯವು ದೇವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಂದು ವಿಶೇಷ ಉದ್ದೇಶಕ್ಕಾಗಿ ಸೃಷ್ಟಿಸುತ್ತಾನೆ ಎಂಬುದನ್ನು ನಮಗೆ ನೆನಪಿಸುತ್ತದೆ. ಸಂತ ಯೋಹಾನ್ ಬಾಪ್ಟಿಸ್ಟರ ಜೀವನವು ಇದೇ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಅವರು ಜನಿಸುವ ಮೊದಲೇ ದೇವರು ಅವರಿಗೆ ಒಂದು ಮಹತ್ತರ ಕಾರ್ಯವನ್ನು ನೀಡಿದ್ದರು. ಜನರನ್ನು ಕರ್ತರ ಆಗಮನಕ್ಕೆ ಸಿದ್ಧಗೊಳಿಸುವ ಕಾರ್ಯ. ಇಂದು ನಮ್ಮ ಕುಟುಂಬಗಳಲ್ಲಿಯೂ ಪ್ರತಿಯೊಂದು ಮಗು ದೇವರ ಕೊಡುಗೆ. ಮಕ್ಕಳನ್ನು ಕೇವಲ ವಿದ್ಯಾಭ್ಯಾಸ
ಮುಖ್ಯವಾಗಿದೆ. ಎರಡನೇದಾಗಿ, ವಿಶ್ವಾಸದಿಂದ ಕಟ್ಟಲ್ಪಟ್ಟ ಕುಟುಂಬವಾಗಬೇಕು ನಮ್ಮೆಲ್ಲರ ಕುಟುಂಬವು. ಸುವಾರ್ತೆಯಲ್ಲಿ, ಸುವಿಶೇಷದಲ್ಲಿ, ಲೂಕರ ಸುವಿಶೇಷ 1ನೇ ಅಧ್ಯಾಯ 57-66 ಈ ವಾಚನದಲ್ಲಿ ನಾವು ಯೋಹಾನ್ ಬಾಪ್ಟಿಸ್ಟರವರ ಜನನದ ಘಟನೆಯನ್ನು ನೋಡುತ್ತೇವೆ. ಅವರ ತಂದೆ ಜಕರಿಯ ಮತ್ತು ತಾಯಿ ಎಲಿಸಬೆತ್ ವೃದ್ಧಾಪ್ಯದಲ್ಲಿದ್ದರು. ಮಾನವ ದೃಷ್ಟಿಯಿಂದ ಅವರಿಗೆ ಮಕ್ಕಳು ಸಂತಾನವಾಗುವ ಸಾಧ್ಯತೆ ಇರಲಿಲ್ಲ. ಆದರೂ ಅವರು ದೇವರಲ್ಲಿ ವಿಶ್ವಾಸವಿಟ್ಟರು. ದೇವರ ವಾಗ್ದಾನ ನೆರವೇರಿದಾಗ ಅವರ ಕುಟುಂಬವು ಸಂತೋಷದಿಂದ ತುಂಬಿ ತುಳುಕಿತು. ಇದು ನಮಗೆ ಕೂಡ ಒಂದು ಪಾಠವನ್ನು ನೀಡುತ್ತದೆ. ಕುಟುಂಬದ ಬಲವು ಹಣ, ಆಸ್ತಿ ಅಥವಾ ಅಧಿಕಾರದಲ್ಲ, ಅದು ದೇವರಲ್ಲಿ ಇಟ್ಟಿರುವ ವಿಶ್ವಾಸದಲ್ಲಿದೆ. ಇಂದು ಅನೇಕ ಕುಟುಂಬಗಳು ಸಂಕಷ್ಟಗಳನ್ನು ಎದುರಿಸುತ್ತವೆ. ಆದರೆ ದೇವರಲ್ಲಿ ನಂಬಿಕೆ ಇಟ್ಟು ಕುಟುಂಬ ಪ್ರಾರ್ಥನೆಗೆ ಮಹತ್ವ ನೀಡಿ ಪರಸ್ಪರ ಪ್ರೀತಿ ಮತ್ತು ಕ್ಷಮೆಯನ್ನು ಅಭ್ಯಾಸ ಮಾಡಿದರೆ ಯಾವುದೇ ಕುಟುಂಬವು ಬಲಿಷ್ಠವಾಗಬಹುದು. ಮೂರನೇದಾಗಿ, ಐಕ್ಯತೆಗೆ ಕರೆ ನೀಡುವ ಧ್ವನಿ. ಸಂತ ಯೋಹಾನ್ ಬಾಪ್ಟಿಸ್ಟರನ್ನು ನಾವು ಅರಣ್ಯದಲ್ಲಿ ಅಥವಾ ಮರುಭೂಮಿಯಲ್ಲಿ ಕೂಗುವ ಧ್ವನಿ ಎಂದು ಕರೆಯುತ್ತೇವೆ. ಅವರು ಜನರನ್ನು ಪಶ್ಚಾತ್ತಾಪಕ್ಕೆ ಮತ್ತು ದೇವರ ಕಡೆಗೆ ಮರಳಲು ಆಹ್ವಾನಿಸಿದರು. ಇಂದು ಅವರ ಧ್ವನಿ ನಮ್ಮ ಕುಟುಂಬಗಳಿಗೂ ಕೇಳಿಸುತ್ತಿದೆ. ಕುಟುಂಬದಲ್ಲಿ ಹೆಚ್ಚು ಸಂವಾದ ಇರಲಿ, ಮಾತುಕತೆ ಇರಲಿ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ, ಕ್ಷಮಿಸಿರಿ ಮತ್ತು ಮರುಸಂಧಾನ ಮಾಡೋಣ, ಒಟ್ಟಾಗಿ ಪ್ರಾರ್ಥಿಸೋಣ, ದೇವರನ್ನು ನಮ್ಮ ಕುಟುಂಬದ ಕೇಂದ್ರದಲ್ಲಿ ಇಡೋಣ. ಕುಟುಂಬದಲ್ಲಿ ಐಕ್ಯತೆ ಇದ್ದಾಗ ನಮ್ಮ ಸಮಾಜದಲ್ಲಿ, ನಮ್ಮೊಡನೆ, ನಮ್ಮ ಸುತ್ತಮುತ್ತಲೂ ಶಾಂತಿ ಬೆಳೆಯುತ್ತದೆ. ಕುಟುಂಬಗಳು ಒಡೆಯಲು ಆರಂಭಿಸಿದಾಗ ಸಮಾಜವು ದುರ್ಬಲವಾಗುತ್ತದೆ. ಆದ್ದರಿಂದ ಕುಟುಂಬದ ಐಕ್ಯತೆ ಕೇವಲ ವೈಯಕ್ತಿಕ ವಿಷಯವಲ್ಲ, ಅದು ಚರ್ಚ್ ಮತ್ತು ಸಮಾಜದ ಹಿತಕ್ಕೂ ಅಗತ್ಯವಾಗಿದೆ. ನಾಲ್ಕನೇದಾಗಿ, ಯೇಸುವಿನ ಕಡೆಗೆ ದಾರಿ ತೋರಿಸಿದ ಯೋಹಾನ್ ಬಾಪ್ಟಿಸ್ಟರವರು. ನಾವು 2ನೇ ವಾಚನದಲ್ಲಿ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22-26 ವಾಕ್ಯಗಳನ್ನು ಓದಿ ಕೇಳಿದ್ದೇವೆ. ಸಂತ ಪೌಲರು ಯೋಹಾನ್ ಬಾಪ್ಟಿಸ್ಟರ ಕಾರ್ಯವನ್ನು ನೆನಪಿಸುತ್ತಾರೆ. ಯೋಹಾನನು ತನ್ನನ್ನು ಮಹತ್ವಪಡಿಸಲಿಲ್ಲ, ಬದಲಾಗಿ ನನ್ನ ನಂತರ ಬರುವವರು ನನಗಿಂತ ಶ್ರೇಷ್ಠರು ಎಂಬುದಾಗಿ ಹೇಳಿ ಜನರನ್ನು ಯೇಸುವಿನ ಕಡೆಗೆ ನಡೆಸಿದರು. ಇದು ನಮಗೆ ಒಂದು ದೊಡ್ಡ ಪಾಠವಾಗಿದೆ. ನಾನಲ್ಲ, ಅವನು ಬೆಳೆಯಬೇಕು. ಇದು ನಾವು ಹಲವಾರು ಬಾರಿ ನಮ್ಮ ಸ್ವಾರ್ಥ್ಯ, ಅಹಂಕಾರ ಮತ್ತು ವೈಯಕ್ತಿಕ ಆಸಕ್ತಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೇವೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಆದರೆ ಸಂತ ಯೋಹಾನನಂತೆ ನಾವು ನಮ್ಮ ಕುಟುಂಬದ ಸದಸ್ಯರನ್ನು ದೇವರ ಕಡೆಗೆ ಕರೆದೊಯ್ಯುವವರು ಆಗಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಕೇವಲ ಭೌತಿಕ ಸೌಲಭ್ಯಗಳನ್ನು ಕೊಡುವುದಲ್ಲ, ವಿಶ್ವಾಸದ ಪರಂಪರೆಯನ್ನು ಸಹ ನೀಡಬೇಕು. ಅಜ್ಜ ಅಜ್ಜಿಯರು ತಮ್ಮ ಅನುಭವದಿಂದ ಮಕ್ಕಳಿಗೆ ಪ್ರಾರ್ಥನೆಯ ಮೌಲ್ಯವನ್ನು ಕಲಿಸಬೇಕು. ಯುವಕರು
ಕುಟುಂಬ ಎಂದರೆ ದೇವರ ಯೋಚನೆಯ ಹೃದಯ. ಅವರ ಪ್ರಕಾರ ಕುಟುಂಬವು ಕೇವಲ ಒಟ್ಟಿಗೆ ವಾಸಿಸುವ ಜನರ ಒಂದು ಸಮೂಹ ಮಾತ್ರವಲ್ಲ, ಅದು ಪ್ರೀತಿ, ನಂಬಿಕೆ, ಪ್ರಾರ್ಥನೆ ಮತ್ತು ಏಕತೆಯ ಶಾಲೆಯ. ಅವರು ಕುಟುಂಬಗಳಿಗೆ ನೀಡಿದ ಪ್ರಮುಖ ಕರೆ ಎಂದರೆ ದೇವರಲ್ಲಿ ದೃಢವಾದ ನಂಬಿಕೆಯನ್ನು ಬೆಳೆಸಿಕೊಳ್ಳಿ, ಕುಟುಂಬ ಪ್ರಾರ್ಥನೆಯನ್ನು ಜೀವನದ ಕೇಂದ್ರವಾಗಿಸಿ, ಪತಿ ಪತ್ನಿಯರು ಪರಸ್ಪರ ಪ್ರೀತಿ ಮತ್ತು ನಿಷ್ಠೆಯಲ್ಲಿ ಬೆಳೆಯಲಿ, ಮಕ್ಕಳನ್ನು ಕ್ರೈಸ್ತ ಮೌಲ್ಯಗಳಲ್ಲಿ ಬೆಳೆಸಿ, ಕ್ಷಮೆ, ತ್ಯಾಗ ಮತ್ತು ಸಂವಾದದ ಮೂಲಕ ಕುಟುಂಬದ ಏಕತೆಯನ್ನು ಕಾಪಾಡಿಕೊಳ್ಳಿ. ಪೋಪ್ ಜಾನ್ ಪಾಲ್ II ಅವರ ಪ್ರಕಾರ ನಂಬಿಕೆಯಲ್ಲಿ ಒಂದಾದ ಕುಟುಂಬಗಳು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ಬೆಳಕಾಗುತ್ತದೆ. ಕುಟುಂಬಗಳು ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ಬದುಕಿದಾಗ ಅವರು ಚರ್ಚಿನ, ನಮ್ಮ ಸಮುದಾಯದ, ನಮ್ಮ ಸಮಾಜದ ನವೀಕರಣಕ್ಕೆ ಶಕ್ತಿಯಾಗುತ್ತದೆ. ಕೊಕ್ಕಡ ವಿಶ್ವಾಸದ ಪರಂಪರೆ. ಇಂದು ನಾವು ಈ ಪವಿತ್ರ ಹಬ್ಬವನ್ನು ಕೊಕ್ಕಡದಲ್ಲಿ ಆಚರಿಸುತ್ತಾ ಇದ್ದೇವೆ. ನಮ್ಮ ಪೂರ್ವಜರು ಕಷ್ಟಕರ ಸಂದರ್ಭಗಳಲ್ಲಿಯೂ ವಿಶ್ವಾಸವನ್ನು ಉಳಿಸಿಕೊಂಡರು. ಅವರು ದೇವಾಲಯಗಳನ್ನು ಕಟ್ಟಿದರು, ಪ್ರಾರ್ಥನಾ ಜೀವನವನ್ನು ಉಳಿಸಿದರು ಮತ್ತು ಮುಂದಿನ ತಲೆಮಾರಿಗೆ ಕ್ರಿಸ್ತನ ವಿಶ್ವಾಸವನ್ನು ಹಸ್ತಾಂತರಿಸಿದರು. ಗೊತ್ತಿರುವ ಹಾಗೆ ನಮ್ಮ ಈ ಕೊಕ್ಕಡ ಪ್ಯಾರಿಶ್ 1918 ಏಪ್ರಿಲ್ ತಿಂಗಳಲ್ಲಿ ಕಟ್ಟಿದಂತಹ ಒಂದು ಚರ್ಚ್, ಪ್ಲಸ್ ಮಾಡಿದಂತಹ ಚರ್ಚ್. 100 ವರ್ಷಕ್ಕಿಂತ ಹೆಚ್ಚಾಗಿದೆ ನಮ್ಮ ಈ ಚರ್ಚಿನ ಜೀವನ. ಇದರಿಂದ ನಮಗೆಲ್ಲರಿಗೂ ಜೀವನವನ್ನು ಕೊಟ್ಟಿರುವಂತಹ ಒಂದು ಕೇಂದ್ರವಾಗಿದೆ ಈ ಕೊಕ್ಕಡ ಚರ್ಚ್. ಇಂದು ಈ ಪರಂಪರೆಯನ್ನು ಮುಂದುವರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಸಹೋದರ ಸಹೋದರಿಯರು, ನಮ್ಮ ಕುಟುಂಬಗಳು ಪ್ರಾರ್ಥನೆಯ ಮನೆಗಳಾಗಬೇಕು. ನಮ್ಮ ಮಕ್ಕಳು ವಿಶ್ವಾಸದಲ್ಲಿ ಬೆಳೆಯಬೇಕು. ನಮ್ಮ ಯುವಕರು ಚರ್ಚಿನ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ನಮ್ಮ ಹಿರಿಯರು ಆಶೀರ್ವಾದದ ಮೂಲಗಳಾಗಬೇಕು. ಆಗ ಮಾತ್ರ ತನ್ನ ಯೋಹಾನ ಬಾಪ್ಟಿಸ್ಟರ ಸಂದೇಶ ನಮ್ಮ ಜೀವನದಲ್ಲಿ ಫಲ ನೀಡುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಸತ್ತ ಯೋಹಾನ ಬಾಪ್ಟಿಸ್ಟರ ಸಂಪೂರ್ಣ ಜೀವನವೇ ಒಂದು ಧ್ವನಿ ಆಗಿದೆ. ದೇವರ ಕಡೆಗೆ ಕರೆಯುವ ಧ್ವನಿ, ಪಶ್ಚಾತ್ತಾಪಕ್ಕೆ ಕರೆಯುವ ಧ್ವನಿ ಮತ್ತು ಯೇಸುವಿನ ಕಡೆಗೆ ದಾರಿ ತೋರಿಸುವ ಧ್ವನಿ. ಇಂದು ಅವರ ಹಬ್ಬದ ಸಂದರ್ಭದಲ್ಲಿ ನಾವು ನಮ್ಮನ್ನೇ ಪ್ರಶ್ನಿಸೋಣ. ನಮ್ಮ ಕುಟುಂಬದಲ್ಲಿ ವಿಶ್ವಾಸ ಜೀವಂತವಾಗಿದೆ. ನಮ್ಮ ಕುಟುಂಬದಲ್ಲಿ ಐಕ್ಯತೆ ಇದೆಯೇ? ನಾವು ನಮ್ಮ ಮಕ್ಕಳಿಗೆ ಕ್ರಿಸ್ತನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಮನೆಗಳು ಪ್ರಾರ್ಥನೆಗಳ ಮನೆಗಳಾಗಿದೆಯೋ? ಪ್ರಿಯರೇ, ಸತ್ತ ಯೋಹಾನ ಬಾಪ್ಟಿಸ್ಟರ ಮಧ್ಯಸ್ಥಿಕೆಯಿಂದ ನಮ್ಮ ಎಲ್ಲಾ ಕುಟುಂಬಗಳು ವಿಶ್ವಾಸದಲ್ಲಿ ದೃಢವಾಗಲಿ, ಪ್ರೀತಿಯಲ್ಲಿ ಒಂದಾಗಲಿ ಮತ್ತು ಕ್ರಿಸ್ತನ ಬೆಳಕಿನ ಸಾಕ್ಷಿಗಳಾಗಲಿ. ಸತ್ತ ಯೋಹಾನ ಬಾಪ್ಟಿಸ್ಟರೇ ನಮ್ಮ ಕುಟುಂಬಗಳನ್ನು ವಿಶ್ವಾಸ ಮತ್ತು ಐಕ್ಯತೆಯಲ್ಲಿ ಬೆಳೆಸಲು ನಮಗಾಗಿ